ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ನೋಡಿ ಹೆಂಗಿದೆ, ಸೂಪರ್ ವ್ಯೂ, ಅರ್ಲಿ ಮಾರ್ನಿಂಗ್ ವ್ಯೂ. 6:30 ಆಯಿತು. ರಾತ್ರಿ ಒಳ್ಳೆ ಮಜಾ ಮಾಡಿದ್ವಿ, ಒಳ್ಳೆ ಪಾರ್ಟಿ, ಕ್ಯಾಂಪ್ ಫೈರು, ಊಟ ಎಲ್ಲ ಸಖತ್ತಾಗಿತ್ತು. ಸನ್ರೈಸು ನೋಡಿ, ಸನ್ರೈಸ್ ಅಲ್ಲಾಗತ್ತೆ ಇವಾಗ. ಸನ್ರೈಸು ಹೆಂಗಿದೆ ನೋಡಿ. ಎಲ್ಲರೂ ಎದ್ದಿದ್ದಾರೆ ನೋಡಿ. ಟ್ರೈಪಾಡ್ ಇಲ್ಲ ಅಂದ್ಬಿಟ್ಟು ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದೀರಾ? ಮಾರ್ನಿಂಗ್ ನೋಡಿ, ನಿನ್ನೆ ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ವಿ. ಫುಲ್ ಕಂಪ್ಲೀಟ್ ರಾ ಕ್ಯಾಂಪಿಂಗ್. ನಂದಿ ಕ್ಯಾಂಪ್ ಸೈಟ್ ಅಂದ್ಬಿಟ್ಟು ಮಡಿಕೇರಿಯಲ್ಲಿರೋದು, ಮಾದಾಪುರ ಹತ್ರ. ಒಳ್ಳೆ ಎಕ್ಸ್ಪೀರಿಯನ್ಸು. ಇಲ್ಲಿ ಪವರ್ ಇಲ್ಲ, ಏನಿಲ್ಲ, ಇವೆಲ್ಲ ಪವರ್ ಬ್ಯಾಂಕೆಲ್ಲ ಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಡೇ ಮ್ಯಾಟ್ರೆಸ್ಸು, ಸ್ಲೀಪಿಂಗ್ ಬೆಡ್ಡು ನೀವೇ ತರಬೇಕು. ಟೆಂಟು ಎಲ್ಲ ಅವರೇ ಹಿಂಗಿತ್ತು. ನೋಡಿ ಕ್ಯಾಂಪಿಂಗ್ ಸೆಟಪ್. ಲೊಕೇಶನ್ ನೋಡಿ, ಅದಕ್ಕಿಂತ ಮೇಲೆ ಸೂಪರ್ ಲೊಕೇಶನ್ನು. ಈ ಲೊಕೇಶನಲ್ಲಿ ಬಂದು ಕ್ಯಾಂಪಿಂಗ್ ಮಾಡೋಕ್ಕೆ ಎಷ್ಟು ಮಜಾ ಬರುತ್ತೆ. ಒಂಥರ ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅನಿಸುತ್ತೆ. It was a very good experience for me because I'm doing this for the first time. ಸಖತ್. ನಾವಿವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿ ಕೋಟೆ ಬೆಟ್ಟ ಇದೆ, ಅಲ್ಲಿ ಹೋಗಿ ವಾಟರ್ಫಾಲ್ ಇದೆ ಅಂತೆ ನೋಡಿಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಸಿಗೋಣ ಬನ್ನಿ. ಸೊ ಇವಾಗ ಕೆಳಗಡೆ ಬಂದು ಇವಾಗೊಂದು ಚಿಕ್ಕದೊಂದು ಆಫ್ ರೋಡ್ ಟ್ರೈಲ್ ಇದೆಯಂತೆ. ಆಫ್ ರೋಡ್ ಟ್ರೈಲ್ ಅಲ್ಲ, ಚಿಕ್ಕದು ರಿವರ್ ಇದೆ. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ಬೆಂಗಳೂರು ವಾಪಸ್. ಓಕೆನಾ, ಬನ್ನಿ ಹೋಗೋಣ. ಏನು ಜಾಗ ಇದು, ಇಲ್ಲಿ ಬಂದೇ ಇಲ್ಲ ಗುರು ಇದುವರೆಗೂ ನಾನು. ಸೂಪರ್ ಜಾಗ ಇದು, ಅಲ್ಟಿಮೇಟ್ ಪ್ಲೇಸ್, ಒನ್ ಆಫ್ ದ ಬೆಸ್ಟ್. ಕ್ರೇಜಿ ಜಾಗ, ಐ ಲವ್ ಇಟ್. ಸಾಕಾಗಿದೆ ಜಾಗ. ಇಲ್ಲಿ ಯಾವುದೋ ವಾಟರ್ ಕ್ರಾಸಿಂಗ್ ಅಂತೆ, ನೋಡ್ತಾರೆ ನೋಡಿ, ಅಲ್ಲಿ ಗಿರಿ ಹೋಗ್ತಾ ಇದ್ದಾರೆ. ನಾವು ನೀಟಾಗಿ ನೀರಲ್ಲಿ ಆಟ ಆಡಿಕೊಂಡು ಇಲ್ಲಿ ಆಮೇಲೆ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ.
ಆರಾಮಾಗಿ ಹೊರಡ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಮಾದಾಪುರಲ್ಲಿ, ಅಲ್ಲಿಂದ ಬೆಂಗಳೂರು ಬರೋಣ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. ವ್ಯೂ ನೋಡಿ ಅಪ್ಪ, ಸೂಪರ್ ವ್ಯೂ. ಲೈಫಲ್ಲಿ ನೋಡಿಲ್ಲ ಗುರು ಈ ಥರ ಜಾಗನ. ಈ ಥರ ಕಾರಲ್ಲಿ ಬಂದರೆ ದೇವರಾಣೆಗೂ ಕವರ್ ಮಾಡೋಕ್ಕಾಗಲ್ಲ, ಬೈಕಲ್ಲಿ ಬಂದ್ರೇ ಮಾಡೋಕ್ಕಾಗೋದು. ಅಲ್ಟಿಮೇಟ್. ರೋಡ್ ಮಾತ್ರ ಸೂಪರಾಗಿದೆ ಇಲ್ಲಿಂದ ಮಾದಾಪುರ ತನಕ. ನಂಗೆ ಮಾದಾಪುರ್ಗೆ ಹೋಗಿ ಲಂಚ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರು. ಸೂಪರ್ ಅಲ್ವಾ? ಸೊ ಇವಾಗ ಊಟ ಮುಗಿಸ್ಕೊಂಡು ಮಾದಾಪುರಲ್ಲಿ ಬೆಂಗಳೂರು ಹೊರಟಿದ್ವಿ. ಟೈಮ್ ಬಂದ್ಬಿಟ್ಟು 4 ಗಂಟೆ ಅಂತ ಇಟ್ಕೊಳ್ಳಿ. ಇನ್ನೊಂದು 8 ಗಂಟೆ 9 ಗಂಟೆ ಒಳಗಡೆ ಮನೆ. ನಾನು ನೋಡಿ ಮ್ಯಾಚ್ ನೋಡಿಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ವರ್ಲ್ಡ್ ಕಪ್ ಫೈನಲ್ ಅಲ್ವಾ, ಹೆಂಗೆ ಒಳ್ಳೆ ಮಜಾ. ಇವಾಗ ಕುಶಾಲನಗರ್ ಬಿಟ್ಟಿದ್ದೀವಿ. ಇಲ್ಲಿಂದ 4 ಅವರ್ ತೋರಿಸ್ತಾಯಿದೆ ಮನೆ. 8:30 ಬೆಂಗಳೂರು ರೀಚ್ ಆಗೋದು. ಫುಲ್ ಟ್ರಾಫಿಕ್ ಇದೆ. ಅದು ಹುಣಸೂರು ಹೈವೇ ತೊಗೋತಾ ಇರೋದು, ಬೇಜಾನ್ ಟ್ರಾಫಿಕ್ ಇದೆ. ಕತ್ಲಾಗೋಷ್ಟಲ್ಲಿ ಅಟ್ಲೀಸ್ಟ್ ಅರ್ಧ ಕ್ರಾಸ್ ಮಾಡಿಬಿಟ್ಟು ಮೈಸೂರು ರೋಡ್ ರೀಚ್ ಆಗಿಬಿಟ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಈ ರೋಡ್ ಸ್ವಲ್ಪ ಡೇಂಜರ್ ರಾತ್ರಿ ಹೊತ್ತು ಓಡಿಸೋಕ್ಕೆ. ಎಲ್ಲ ಮೊಟ್ಟದ ಮೇಲೆ ಬರ್ತಾರೆ. ಇವಾಗ ಮೈಸೂರಲ್ಲಿದ್ದೀವಿ. ಒಂದು ಟೀ ಕುಡ್ಕೊಂಡು ವಾಪಸ್ ಬೆಂಗಳೂರಿಗೆ. ಟೈಮು 6 ಗಂಟೆ. ಮನೆಗೆ ಹೋಗೋಷ್ಟರಲ್ಲಿ 2 ಅವರ್ ಅಂದರೆ 8 ಗಂಟೆ 8:15. ಸೊ ಇವಾಗ ಬಿಡದಿ ಹತ್ರ ಒಂದು ಲಾಸ್ಟ್ ಟೀ ಬ್ರೇಕ್ ಹಾಕ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಹೊರಡ್ತಾ ಇದ್ದೀನಿ ಮನೆಗೆ. ಫುಲ್ ಟ್ರಾಫಿಕ್ ಇತ್ತು. ಬಿಡದಿ ಕೆಂಗೇರಿ ಇಲ್ಲ, ಬಿಡದಿಗೆ ಮುಂಚೆನೇ ಬರುತ್ತೆ ಅನ್ಸತ್ತೆ ನೈಸ್ ರೋಡ್. ಯಪ್ಪ ಇವತ್ತು ನೈಸ್ ರೋಡ್ ಹಟ್ಬೋದಪ್ಪ. ಇವತ್ತು ನೈಸ್ ರೋಡ್ ಹತ್ಬೋದು. ತುಂಬ ದಿನ ಆದಮೇಲೆ ಬೇಗ ಬಂದಿದ್ದೀನಿ ಬೆಂಗಳೂರಿಗೆ ರೈಡಲ್ಲಿ. ರೈಡ್ಗೆ ಹೋದಾಗೆಲ್ಲ ಎಷ್ಟು ದಿನ ಲೇಟಾಗೇ ಬರ್ತಿದ್ದೀವಿ ಮನೆಗೆ. 11 ಗಂಟೆ 10:30 ಹಂಗೆ. 10 ಗಂಟೆಗೆ ಮುಂಚೆ ಬಂದಿದ್ದೇ ಇಲ್ಲ, ತುಂಬ ರೇರು. ಬಟ್ ಇವತ್ತು ತುಂಬ ಬೇಗ ಬಂದಿದ್ದೀನಿ, 8:30. ಇವಾಗ ಬಂದು ಇವಾಗ ನೈಸ್ ರೋಡ್ ಹತ್ತಿದ್ದೀನಿ, ಬನ್ನಘಟ್ಟ ರೋಡ್ಗೆ. ಸೊ ಒಟ್ಟಿನಲ್ಲಿ ರೈಡ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಲೈಫಲ್ಲಿ ಫಸ್ಟ್ ಟೈಮು ಕ್ಯಾಂಪಿಂಗ್ ಮಾಡಿದ್ದು, ಕಂಪ್ಲೀಟ್ ರಾ ಕ್ಯಾಂಪಿಂಗು. ತುಂಬ ಚೆನ್ನಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಕ್ಚುಲಿ.
ಒಳ್ಳೆ ಮಜಾ ಬಂತು. 27 ಜನ ಹೋಗಿದ್ದಿದ್ದು. ಅದು ಎಕ್ಸ್ಟ್ರೀಮ್ ಆಫ್ ರೋಡ್ ಬೇರೆ ಮಾಡಿದ್ವಿ. ವಿಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ, ಚೆಕ್ ಮಾಡಿ. ಎಕ್ಸ್ಟ್ರೀಮ್ ಆಫ್ ರೋಡ್ ಬೇರೆ ಮಾಡಿದ್ವಿ. ಅಲ್ಟಿಮೇಟ್ ಆಗಿತ್ತು. ಒಟ್ನಲ್ಲಿ ದಿಸ್ ರೈಡ್ ವಾಸ್ ರಿಯಲಿ ಗುಡ್. ಆಲ್ ಥ್ಯಾಂಕ್ಸ್ ಟು ಗಂಧದ ಗುಡಿ ಬೈಕರ್ಸ್. ನಮ್ಮ CK ಗಿರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನದು ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ ಗೈಸ್. ಬಾಯ್.